ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಅವು ಬಹುಮುಖ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಲಿವೆ. ಮೊದಲನೇದಾಗಿ ನೋಡೋಣ, ಬಿಹಾರದ ಕಣ್ಣೀರಿನ ನದಿ ಯಾವುದು? ಬಿಹಾರದ ಕಣ್ಣೀರಿನ ನದಿ ಕೋಸಿ ನದಿಯಾಗಿದೆ. ಪ್ರಶ್ನೆ ಸಂಖ್ಯೆ 2, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು? ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ್ ನದಿಯಾಗಿದೆ. ಮತ್ತೊಂದು ಪ್ರಶ್ನೆ, ಒಡಿಶಾದ ಕಣ್ಣೀರಿನ ನದಿ ಯಾವುದು? ಉತ್ತರ ಮಹಾನದಿ. ಮತ್ತೊಂದು ಪ್ರಶ್ನೆ, ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಉತ್ತರ ಸಟ್ಲೇಜ್ ನದಿ. ಸಟ್ಲೇಜ್ ನದಿಗೆ ಬಾಕ್ರಾನಂಗಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಮತ್ತೊಂದು ಪ್ರಶ್ನೆ, ಆಲಮಟ್ಟಿ ಮತ್ತು ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಉತ್ತರ ಕೃಷ್ಣಾ ನದಿ. ಮಹಾನದಿಗೆ ನಿರ್ಮಿಸಿರುವಂತಹ ಅಣೆಕಟ್ಟು ಯಾವುದು? ಉತ್ತರ ಹಿರಾಕುಡ್ ಅಣೆಕಟ್ಟು. ಮತ್ತೊಂದು ಪ್ರಶ್ನೆ, ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಉತ್ತರ ದಾಮೋದರ್ ನದಿ ಕಣಿವೆ ಯೋಜನೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಉತ್ತರ ಹಿರಾಕುಡ್ ಅಣೆಕಟ್ಟು. ಮತ್ತೊಂದು ಪ್ರಶ್ನೆ, ಗೋವಿಂದ ಸಾಗರ ಎಂದು ಕರೆಯಲ್ಪಡುವ ಅಣೆಕಟ್ಟು ಯಾವುದು? ಉತ್ತರ ಬಾಕ್ರಾನಂಗಲ್ ಅಣೆಕಟ್ಟು. ಪಂಪಸಾಗರ ಎಂದು ಕರೆಯಲ್ಪಡುವ ಅಣೆಕಟ್ಟು ಯಾವುದು? ಉತ್ತರ ಪಂಪಸಾಗರ ಎಂದು ಕರೆಯಲ್ಪಡುವಂಥ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಆಗಿದೆ. ಮತ್ತೊಂದು ಪ್ರಶ್ನೆ, ದಾಮೋದರ್ ನದಿಯ ಇತರ ಅಣೆಕಟ್ಟುಗಳು ಯಾವುವು? ಉತ್ತರ ತಿಲಯ್ಯ, ಮೈಥಾನ್, ಕೋನಾರ್ ಮತ್ತು ಪಂಚೆಡ್ ಹಿಲ್ಗಳಲ್ಲಿ ದಾಮೋದರ್ ನದಿಗೆ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಉತ್ತರ ತೆಹರಿ ಅಣೆಕಟ್ಟಾಗಿದೆ. ಕೋಸಿ ಯೋಜನೆ ಯಾವ 2 ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ? ಉತ್ತರ ಭಾರತ ಮತ್ತು ನೇಪಾಳ. ಮತ್ತೊಂದು ಪ್ರಶ್ನೆ, ಕೋಸಿ ಯೋಜನೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವಂತಹ ಹನುಮಾನ್ ನಗರದಲ್ಲಿ ಕೋಸಿ ಯೋಜನೆಯನ್ನು ನಿರ್ಮಿಸಲಾಗಿದೆ. ತುಂಗಭದ್ರಾ ಯೋಜನೆ ಯಾವ 2 ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ? ಉತ್ತರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಮತ್ತೊಂದು ಪ್ರಶ್ನೆ, ತುಂಗಭದ್ರಾ ನದಿಗೆ ಎಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಉತ್ತರ ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಬರುವ ಮಲ್ಲಾಪುರದ ಹತ್ತಿರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಶ್ರೀಶೈಲಂ ಮತ್ತು ಸಿಲೇರು ಯೋಜನೆ ಯಾವ ರಾಜ್ಯದ ಜಲವಿದ್ಯುತ್ ಕೇಂದ್ರಗಳಾಗಿವೆ? ಉತ್ತರ ಆಂಧ್ರ ಪ್ರದೇಶ್. ಸುವರ್ಣರೇಖಾ ಯೋಜನೆ ಯಾವ ರಾಜ್ಯದ ಜಲವಿದ್ಯುತ್ ಶಕ್ತಿ ಕೇಂದ್ರವಾಗಿದೆ? ಉತ್ತರ ಜಾರ್ಖಂಡ್. ಕಕ್ರಪಾರ ಮತ್ತು ಉಕೈ ಯೋಜನೆ ಯಾವ ರಾಜ್ಯದ ಜಲವಿದ್ಯುತ್ ಶಕ್ತಿ ಕೇಂದ್ರಗಳಾಗಿವೆ? ಉತ್ತರ ಗುಜರಾತ್. ಮತ್ತೊಂದು ಪ್ರಶ್ನೆ, ವೈತರಣಾ ಯೋಜನೆ ಮತ್ತು ಕೊಯ್ನಾ ಯೋಜನೆ ಯಾವ ರಾಜ್ಯದ ಜಲವಿದ್ಯುತ್ ಶಕ್ತಿ ಕೇಂದ್ರಗಳಾಗಿವೆ? ಉತ್ತರ ಮಹಾರಾಷ್ಟ್ರ. ಆತ್ಮೀಯರೇ, SSLC ಪರೀಕ್ಷೆಯಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಬಹುಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳು ಇವು. ಇಂಥ ಪ್ರಶ್ನೆಗಳನ್ನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕಾಗಿ ತಮ್ಮದೊಂದು ಮೆಚ್ಚುಗೆ ವ್ಯಕ್ತಪಡಿಸುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಲೈಕ್ ಮಾಡಿ ಅಂತ ಕೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.